ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮ್ಮೊಂದಿಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಪ್ರೀತಿಯ ಸ್ವರೂಪನು. ಹಲ್ಲೆಲೂಯಾ. ಅದ್ಭುತ ಸ್ವರೂಪನು, ಆಲೋಚನೆಕರ್ತನು. ಹಲ್ಲೆಲೂಯಾ. ಆತನು ಪ್ರೀತಿಯಿಂದ ತುಂಬಿದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ಯೇಸು ಕ್ರಿಸ್ತನು ಪ್ರೀತಿ ಮಾಡುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳುತ್ತದೆ, ಯೆರೆಮೀಯ 31:3 ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಹಲ್ಲೆಲೂಯಾ. ಆತನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ. ಆ ಪ್ರೀತಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ಹಲ್ಲೆಲೂಯಾ. ಆ ಪ್ರೀತಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ಯಾವತ್ತೂ ಆ ಪ್ರೀತಿ ನಿನ್ನಿಂದ ದೂರ ಆಗೋದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಶ್ರೇಷ್ಠವಾಗಿ ಬರೆಯಲ್ಪಟ್ಟಿದೆ, ನಿನ್ನನ್ನು ಕ್ಷಣ ಮಾತ್ರ ಮರೆತು ಬಿಟ್ಟೆನು, ಮಹಾಕೃಪೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮನ್ನು ಯೇಸು ಕ್ರಿಸ್ತನು ಮಹಾಕೃಪೆಯಿಂದ, ಶಾಶ್ವತ ಪ್ರೇಮದಿಂದಲೇ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ಯಾವತ್ತು ನನಗೆ ಯಾರು ಪ್ರೀತಿ ಮಾಡುತ್ತಾರೆ, ನನಗೆ ಯಾರು ಮಾತಾಡುತ್ತಾರೆ, ನನಗೆ ಯಾರು ಇಲ್ಲ ಎಂದು ಚಿಂತೆ ಮಾಡಬೇಡ. ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾರೆ. ಹಲ್ಲೆಲೂಯಾ. ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾರೆ. ಆತನ ಪ್ರೀತಿ ಮನುಷ್ಯರ ಪ್ರೀತಿ ಹಾಗೆಲ್ಲ. ಆತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ. ಹಲ್ಲೆಲೂಯಾ. ಆತನ ಪ್ರೀತಿಗೆ ಕೊನೆಯೇ ಇಲ್ಲ. ಆತನ ಪ್ರೀತಿಗೆ ಯಾವತ್ತೂ ಅಂತ್ಯವೇ ಇಲ್ಲ. ಹಲ್ಲೆಲೂಯಾ. ಆತನ ನಿನ್ನ ಮೇಲೆ ಇಟ್ಟಿರುವ ಪ್ರೀತಿ ಯಾವತ್ತೂ ಕಡಿಮೆ ಆಗೋದಿಲ್ಲ. ನಿನಗಾಗಿ ಯೇಸು ಕ್ರಿಸ್ತನು ಪ್ರತಿ ಕ್ಷಣದಲ್ಲಿ ದಾರಿ ಕಾಯುತ್ತಾನೆ. ಯಾವಾಗ ನನ್ನ ಮಗನು ನನ್ನ ಬಳಿಗೆ ಬರುತ್ತಾನೋ, ನನ್ನ ಮಗಳು ನನ್ನನ್ನು ಬಳಿಗೆ ಬರುತ್ತಾಳೆಂದು ಯೇಸು ಕ್ರಿಸ್ತನು ದಾರಿ ಕಾಯುತ್ತಾನೆ. ಭಯಪಡಬೇಡ, ಯೇಸು ನಿನ್ನ ಸಂಗಡಿದ್ದಾನೆ. ನಿನ್ನನ್ನು ನಿನಗೆ ಯಾರು ಪ್ರೀತಿ ಮಾಡುವರು ಇಲ್ಲ ಎಂದು ಬೇಸರಾಗಬೇಡ. ನಿನ್ನನ್ನು ಪ್ರೀತಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಜೀವಿತವಾಗಿದ್ದಾನೆ. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾನೆ. ಯೇಸು ಕ್ರಿಸ್ತನು ನಿನ್ನ ಒಳಗೆ ಇದ್ದಾನೆ. ಹಲ್ಲೆಲೂಯಾ. ನಿನ್ನ ಹೃದಯವು ದೇವರ ಆಲಯವಾಗಿದೆ. ಆ ಆಲಯದಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಹಲ್ಲೆಲೂಯಾ. ಆ ಆಲಯದಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಆ ಯೇಸುವಿನ ನಾಮದಲ್ಲೇ ನಿನಗೆ ಗುಣವಾಗುವುದು. ಆ ಯೇಸುವಿನ ನಾಮದಲ್ಲೇ ನಿನ್ನ ಚಿಂತೆಗಳನ್ನೆಲ್ಲ ಬಿಟ್ಟು ಹೋಗುವವು. ಯೇಸುವಿನ ನಾಮಕ್ಕೆ ನೀನು ಪ್ರೀತಿ ಮಾಡು. ಆತನು ನಿನ್ನನ್ನು ಬಲ್ಲಾತನಾಗಿದ್ದಾನೆ. ನೀನು ಯಾವ ಕಷ್ಟದಲ್ಲಿ ಹಾದಿ ಹೋಗುತ್ತಾ ಇದೆಯೋ ಗೊತ್ತಿಲ್ಲ, ಆದರೆ ನಿನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ನಿನ್ನ ಕಷ್ಟಗಳನ್ನು ಗೊತ್ತು, ನಿನ್ನ ನೋವುಗಳನ್ನು ಗೊತ್ತು. ಎಲ್ಲವೂ ಯೇಸು ಕ್ರಿಸ್ತನು ಬಲ್ಲಾತನಾಗಿದ್ದಾನೆ. ಯೇಸು ಕ್ರಿಸ್ತನು ಪ್ರೀತಿ ಮಾಡಿರುವುದು ಲೋಕದಲ್ಲಿ ಯಾವ ರೀತಿ ಪ್ರೀತಿ ಮಾಡುತ್ತಾರೋ ಆ ರೀತಿ ಯೇಸು ಕ್ರಿಸ್ತ ಪ್ರೀತಿ ಮಾಡೋದಿಲ್ಲ. ಆತನ ಪ್ರೀತಿ ಶಾಶ್ವತವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಶಾಶ್ವತವಾದ ಪ್ರೇಮದಿಂದ ನಿನ್ನನ್ನು ಸೆಳೆದುಕೊಂಡಿದ್ದೇನೆಂದು ದೇವರ ವಾಕ್ಯ ಹೇಳುತ್ತದೆ. ಭಯಪಡಬೇಡ. ಹಲ್ಲೆಲೂಯಾ. ಲೋಕದಲ್ಲಿರುವ ಜನರು ನಮ್ಮಿಂದ ಅವರಿಗೇನಾದರೂ ಆಗದಿದ್ದರೆ ಮಾತ್ರ ಪ್ರೀತಿ ಮಾಡುತ್ತಾರೆ. ಅದು ಆದ ಮೇಲೆ ನಮ್ಮನ್ನು ಮರೆತು ಹೋಗುತ್ತಾರೆ. ನನ್ನ ಯೇಸು ಹಾಗಲ್ಲ. ಆತನು ಮರೆಯೋದಿಲ್ಲ. ಆತನು ಸದಾಕಾಲ ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಆತನು ಸದಾಕಾಲ ನಿನ್ನ ಸಂಗಡ ಇರುತ್ತಾನೆ. ನೀನು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಸರಿ, ದೇವರು ನಿನ್ನ ಸಂಗಡ ಇರುತ್ತಾನೆ. ಹಲ್ಲೆಲೂಯಾ. ದೇವರು ನಿನ್ನ ಸಂಗಡಿರುತ್ತಾನೆ. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ದೇವರು ನಿನ್ನನ್ನು ಅಭಿಷೇಕ ಮಾಡುತ್ತಾನೆ. ಆತನು ನಿನಗೆ ಅಧಿಕವಾದ ಬಹುಮಾನವನ್ನು ಇಟ್ಟಿದ್ದಾನೆ. ಭಯಪಡಬೇಡ. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಭಯದ ಆತ್ಮ ಸೈತಾನದಿಂದಲೇ ಬರುತ್ತದೆ. ಹಲ್ಲೆಲೂಯಾ. ಭಯದ ಆತ್ಮ ಸೈತಾನದಿಂದಲೇ ಬರುತ್ತದೆ. ನಿನ್ನ ತಂದೆ ಆತ್ಮ ಧೈರ್ಯವುಳ್ಳುವ ಆತ್ಮವಾಗಿದೆ. ದೇವರು ನಿನ್ನ ಸಂಗಡಿದ್ದಾನೆ. ನಿನ್ನ ಸಿಂಹದ ಥರ ಎದ್ದು ನಿಂತುಕೋ. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನ ಸಂಗಡಿದ್ದಾರೆ. ನೀನು ಯಾವ
ಕೇಡಿಗೆ ನೋಡಿ ಭಯಪಡಬೇಡ, ಯೇಸು ನಿನ್ನ ಸಂಗಡಿದ್ದಾರೆ, ಆತನು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಹಲ್ಲೆಲೂಯ. ಆತನು ನಿನ್ನ ಪಕ್ಕದಲ್ಲಿ ನೆರಳಿನಂತೆ ನಿಂತಿದ್ದಾನೆ. ಹಲ್ಲೆಲೂಯ. ಒಂದೇ ಒಂದು ಸಾರಿ ಯೆಶಯ್ಯ ನನ್ನ ಹೃದಯದೊಳಗೆ ಬಾ ಎಂದು ಕರಿ, ಯೆಶಯ್ಯ ನನ್ನ ಹೃದಯದೊಳಗೆ ಬಾ ಎಂದು ಕರಿ. ಆತನು ಒಳಗೆ ಬರುತ್ತಾನೆ, ನಿನ್ನ ಸಂಗಡ ವಾಸ ಮಾಡುತ್ತಾನೆ, ನಿನ್ನ ಜೊತೆಗಾರನಾಗಿರುತ್ತಾನೆ, ನಿನ್ನ ದಾರಿಗಳನ್ನು ಆತನು ಸರಿ ಮಾಡುತ್ತಾನೆ. ಹಲ್ಲೆಲೂಯ. ಇದುವರೆಗೂ ಯಾವ ಪರಿಸ್ಥಿತಿ ಎಂದು ನೀನು ಹದ್ದು ಹೋಗುತ್ತಾ ಇದ್ದು ಗೊತ್ತಿಲ್ಲ, ಆದರೆ ನಿನ್ನ ಹೃದಯವು ದೇವರಿಗೆ ಗೊತ್ತು. ನೀನು ಹೇಳೋದಕ್ಕಿಂತ ಮುಂಚಿತವಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಗೊತ್ತಿದೆ. ನೀನು ಭಯಪಡಬೇಡ, ದೇವರು ನಿನಗೆ ಸಹಾಯ ಮಾಡುತ್ತಾನೆ, ದೇವರು ನಿನ್ನ ಸಂಗಡಿದ್ದಾನೆ, ನಿನ್ನ ಇಷ್ಟಾಂತರಗಳನ್ನು ದೇವರು ನೆರವೇರಿಸುತ್ತಾನೆ. ಭಯಪಡಬೇಡ, ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯ. ದೇವರು ನಿನಗೆ ಮಧ್ಯದಲ್ಲಿ ಕೈ ಬಿಡುವ ಆತನಲ್ಲ, ಆತನು ಕೊನೆಯವರೆಗೂ ನಡೆಸುವ ದೇವರಾಗಿದ್ದಾನೆ. ನಿನ್ನ ಮುಂದೆ ಆ ಮೋಶೆ ಇಸ್ರಾಯೇಲ್ ಜನರಿಗೆ ನಡೆಸುವಾಗ ಯಾವ ರೀತಿ ಸಮುದ್ರದಲ್ಲಿ ಬಂದು ನಿಂತಿತು, ಯಾವ ರೀತಿ ಪುರಾಣನ ಸೈನ್ಯವು ಹಿಂದೆ ಬಂದು ನಿಂತಿತು, ಆದರೆ ಮೋಶೆ ಭಯಪಡಲಿಲ್ಲ. ಅಲ್ಲಿ ಜನರು ಗುಣಗೊಟ್ಟುತ್ತಾ ಇದ್ದಿದ್ರು, ಆದರೆ ಮೋಶೆ ಭಯಪಡಲಿಲ್ಲ. ನಿನ್ನ ಸುತ್ತಮುತ್ತ ಇರುವ ಜನರು ನಿನಗೆ ಏನು ಹೇಳ್ತಾರೋ ನೀನು ಅದಕ್ಕೆ ತಲೆ ಕೆಡಿಸಿಕೊಳ್ಳಬೇಡ. ನಿನಗೆ ಕರ್ತನು ಏನು ಹೇಳುತ್ತಾನೋ ನೀನು ಅದನ್ನು ಮಾಡು, ನಿನಗೆ ಕರ್ತನು ಏನು ಹೇಳುತ್ತಾನೋ ನೀನು ಅದನ್ನು ಮಾಡು. ಮೋಶೆಗೂ ಸಹ ದೇವರು ಏನು ಹೇಳಿದನು ಅದನ್ನೇ ಮಾಡಿದನು. ಅಲ್ಲಿ ಸಮುದ್ರದಲ್ಲಿ ಮಾರ್ಗ ತೆರೆದು ನಿಂತಿತು. ಹಲ್ಲೆಲೂಯ. ಹಾಗೆ ನಿನ್ನ ಸಮಸ್ಯೆಯಲ್ಲಿ ನೀನು ದೇವರಲ್ಲಿ ಪ್ರಾರ್ಥನೆ ಮಾಡು. ಮನುಷ್ಯರಲ್ಲಿ ಕೇಳೋದಕ್ಕಿಂತಲೂ ದೇವರಲ್ಲಿ ಕೇಳಿಕೊಳ್ಳೋದೇ ಉತ್ತಮವಾದದ್ದು. ದೇವರಿಗೆ ಜ್ಞಾನ ಕೇಳಿಕೊಳ್ಳಬೇಕು. ಸೊಲೊಮೋನ ದೇವರಿಗೆ ಜ್ಞಾನ ಕೇಳಿಕೊಂಡಿದ್ದನು, ಪರಿಶುದ್ಧಾತ್ಮನೇ ಈ ಜನರನ್ನು ನಡೆಸುವುದಕ್ಕಾಗಿ ನನಗೆ ಜ್ಞಾನ ಕೊಡು ಎಂದು. ಹಲ್ಲೆಲೂಯ. ನಮಗೆ ಯಾವ ವಿಷಯದಲ್ಲಿ ನಮಗೆ ಜ್ಞಾನ ಬೇಕೋ ನಾವು ಮೊಳಕಾಲೂರಿಕೊಂಡು ಪರಲೋಕದ ಕಡೆಗೆ ಕಣ್ಣೆತ್ತಿ ನಮಗೆ ಸಹಾಯ ಮಾಡು, ಇದರಿಂದ ನನಗೆ ಹೊರಗಡೆ ಬರುವುದಕ್ಕಾಗಿ ಜ್ಞಾನ ಕೊಡು ಎಂದು ದೇವರಲ್ಲಿ ನಾವು ಕೇಳಬೇಕು. ಮನುಷ್ಯರ ಜ್ಞಾನನ ಬೇರೆ, ಪರಿಶುದ್ಧಾತ್ಮ ಪರಲೋಕದ ಜ್ಞಾನನ ಬೇರೆ. ನಾವು ಯಾವಾಗಲೂ ಜ್ಞಾನ ದೇವರಲ್ಲಿ ಕೇಳುವರಾಗಿರಬೇಕು, ಮನುಷ್ಯರಲ್ಲ, ದೇವರಲ್ಲಿ ಕೇಳುವರಾಗಬೇಕು. ನಮಗೆ ದೇವರು ಜ್ಞಾನ ಕೊಟ್ಟು ನಡೆಸುತ್ತಾನೆ. ಬರೀ ಜ್ಞಾನ ಕೊಡೋದಿಲ್ಲ, ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಯಾವ ರೀತಿ ಸೊಲೊಮೋನನಿಗೆ ಹಿಂದಕ್ಕೆ ನಿನ್ನಂಥ ಜ್ಞಾನ ಇದ್ದಿಲ್ಲ, ಮುಂದಕ್ಕೆ ಇರುವುದಿಲ್ಲ ಅಂತ ಹೇಳಿದ್ದಾನೆ, ಅದೇ ಪ್ರಕಾರ ನಮ್ಮನ್ನು ಸಹ ದೇವರು ಅಭಿವೃದ್ಧಿಪಡಿಸುತ್ತಾನೆ, ದೇವರು ಆಶೀರ್ವಾದ ಮಾಡುತ್ತಾನೆ. ನಾವು ಯಾವ ವಿಷಯದಲ್ಲಿ ನಾವು ಚಿಂತೆಗೆ ಒಳಗಾಗದಂತೆ ನಾವು ಪ್ರಾರ್ಥನಾದಲ್ಲಿ ನಾವು ಒಳಗಾಗಬೇಕು, ವಾಕ್ಯ ಓದೋದರಲ್ಲಿ ನಾವು ಒಳಗಾಗಬೇಕು. ಆಗ ದೇವರು ನಮ್ಮನ್ನು ಅಭಿಷೇಕ ಮಾಡುತ್ತಾನೆ, ನಮ್ಮ ಮಾರ್ಗಗಳನ್ನು ಸರಂಗ ಮಾಡುತ್ತಾನೆ, ನಮ್ಮನ್ನು ದೇವರ ಅಭಿಷೇಕ ಮಾಡಿ ಆಶೀರ್ವಾದ ಮಾಡಿ ನಡೆಸುತ್ತಾನೆ. ದೇವರು ಹೇಳಿದ್ದಾರೆ, ನಿನಗೆ ತಿಳಿಯದೆ ಮಹತ್ವದ ಗುಡಾದ್ರಗಳನ್ನು ಗೋಚಾರಪಡಿಸುತ್ತೇನೆಂದು. ನಿನಗಾಗಿ ದೇವರು ದೊಡ್ಡ ಆಶೀರ್ವಾದ ಇಕ್ಕಿದ್ದಾನೆ. ಭಯಪಡಬೇಡ, ದೇವರು ನಿನ್ನ ಸಂಗಡಿದ್ದಾನೆ, ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆಂದು ನಾನು ನಂಬಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್.